ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ. ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಸಪ್ತಮಿ ಪೂಜೆ ನಡೀತಾ ಇದೆ ಗಣೇಶ ದೇವಸ್ಥಾನದಲ್ಲಿ. ಭೂಮಿಯಲ್ಲಿ ಬಿದ್ದಳು. ತಾಯಿ ಲೀಲಾವತಿಯು ಮಗಳ ಅವಸ್ಥೆ ಕಂಡು ಅಳುತ್ತಾ ಪತಿಯೊಡನೆ ಇಂತೆಂದಳು. ಅಳಿಯೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿ ಹೇಗೆ ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯಿಂದ ಉಂಟಾಗಿದೆ, ಆತನ ಮಹತ್ವವು ತಿಳಿಯಲು ಯಾರಿಗೆ ತಾನೇ ಶಕ್ಯವು ಎಂಬುದಾಗಿ ಹೇಳಿ ನನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತಳಾಗಿ ಕಲಾವತಿಯು ನನ್ನ ಪತಿ ನಷ್ಟವಾದ್ದರಿಂದ ರತಿಯಿಂದ ಪತಿಯ ಪಾದುಕೆಯನ್ನು ತೆಗೆದುಕೊಂಡು ಅದರೊಂದಿಗೆ ಸಹಗಮನವನ್ನು ಮಾಡಬೇಕು ಎಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ, ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿರುವೆನೋ ಏನೋ, ಇದು ಯಾವುದೂ ತಿಳಿಯದು ಎಂದು ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ನಾನು ಆಪದ್ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು. ಆಗ ದೀನಬಾಲಕನಾದ ಸತ್ಯನಾರಾಯಣನು ಸಂತುಷ್ಟನಾದನು. ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣ ಕೃಪೆಯಿಂದ ಆಕಾಶವಾಣಿ ನುಡಿದಿದ್ದೇನೆಂದರೆ, ಎಲೈ ವೈಶ್ಯನೇ, ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆ ಪತಿ ನಿಶ್ಚಯವಾಗಿ ಅದೃಶ್ಯವಾಗಿದ್ದಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದಿಕೊಳ್ಳು ಎಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರೆಯಿಂದ ಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂತಿರುಗಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ, ಎಲೈ ತಂದೆಯೇ, ಈಗ ಮನೆಗೆ ಹೋಗೋಣ, ನಡೆಯಿರಿ, ವಿಳಂಬ ಏತಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು. ಅನಂತರ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆ ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಿಮಾ, ಸಂಕ್ರಾಂತಿ ಪರ್ವಕಾಲಗಳಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತವನಾದನು. ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ವ್ರತಾಚರಣೆಯನ್ನು ಮಾಡಿ ಈ ಮರ್ತ್ಯಲೋಕದಲ್ಲೇ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕವನ್ನು ಹೊಂದಿದನು ಎಂಬುದಾಗಿ ಸೂತಪುರಾಣಿಕರು ಶೌನಕಾದರ್ಶಿಗಳಿಗೆ ನಿರೂಪಣೆ ಮಾಡಿದರು ಎಂಬಲ್ಲಿಗೆ 4ನೇ ಅಧ್ಯಾಯವು ಸಮಾಪ್ತವಾದದು. ಸತ್ಯಾಯೇತಾನಿ ಧೂಪದೀಪಾನಂತರ ಮಧ್ಯೆ ಆಚಮನಂ ಸಮರ್ಪಯಾಮಿ. ಸಂಧ್ಯಾಯಾಮಿ ಪ್ರಮೋದ್ಯಾಂ ವೇದಮಾತರಂ ಚತುರ್ವೇದರೂಪಿಣೀಂ ಗಾಯತ್ರೀಂ ಭಾಸ್ಪತೆ ನಮಃ. ಓಂ ಪ್ರದಾತ್ಮನೇ ನಮಃ, ದ್ವಿತೀಯಾತ್ಮನೇ ನಮಃ, ತೃತೀಯಾತ್ಮನೇ ನಮಃ, ಚತುರ್ಥಾತ್ಮನೇ ನಮಃ, ಪ್ರಾಣಾಯಾಮಾದಿ ಪಂಚಭೂತಾತ್ಮನೇ ನಮಃ. ಸತ್ಯನಾರಾಯಣ ಸ್ವಾಮಿ ನೈವೇದ್ಯಂ ಸಮರ್ಪಯಾಮಿ. ಮಧ್ಯಮಸೀತಂ ಸತ್ಯಂ ನಿರ್ಣಯಗದ್ವಾಯ ನಮಃ. ಸುವರ್ಣ ಬ್ರಹ್ಮದಕ್ಷಿಣಾಂ ಸಮರ್ಪಯಾಮಿ. ಕರ್ಮಾನುಗಾನ ಕರಿಷ್ಯಾಮಿ. ಸಮರ್ಪಯಾಮಿ. ಮಂಗಳಾರ್ಪಣಾನಂ ದರ್ಶಯಾಮಿ. ಓಂ ಅಗ್ನಿನ್ನಃ ಪಾರಸ್ಯ ಧರ್ಮಧರ್ಮಸಭಾ ಪ್ರಕೃತಿಗಾಭಿರವಿ ಸಂಭವಾನಃ. ಅಗ್ನಿನ್ನೋ ದೇವಸ್ತವೇ ವೇದತಾರು ದೇವತಾಭ್ಯಮ ಕರ್ಪೂರತ್ರ ಮಂಗಳ ನೀರಾಜಂ ಸಮರ್ಪಯಾಮಿ. ನೀರಾಜಂ ಸಮರ್ಪಯಾಮಿ. ಆಯುಧಯಾತು ಮಧ್ಯೆ ಪ್ರಣವತ ಪುಷ್ಪಾಣಿ ಸಮರ್ಪಯಾಮಿ. ದೇವತಾ ರಕ್ಷಾಂ ಗೋವಿಂದ. ಪಂಚಮೋಧ್ಯಾಯಃ. ಸೂತಪುರಾಣಿಕರು ಮತ್ತೆ ಹೇಳುತ್ತಾರೆ, ಶೌನಕಾದರ್ಶಿಗಳಿರ ಕೇಳಿರಿ, ನಾನು ನಿಮಗೆ 2ನೇ ಸಲ ಇನ್ನೂ ಒಂದು ಇತಿಹಾಸವನ್ನು ಹೇಳುತ್ತೇನೆ. ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿಯ ವ್ರತದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದನು. ಆತನು ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರದ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವನಾದನು. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟಾಂತರಂಗವಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಾ ಇದ್ದರು. ಇದನ್ನು ನೋಡಿದ ಈ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲೂ ಇಲ್ಲ ಮತ್ತು ಆ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನು ಸಹ ಮಾಡಲಿಲ್ಲ. ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದಿದನು. ಆ ರಾಜನು 100 ಮಂದಿ ಮಕ್ಕಳು, ಧನ ಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು. ನಾರಾಯಣ ದೇವತಾ ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಭವತ್ಸಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾ ವಿಷ್ಣುವನ್ನೋತಿರಿಸಿರಸಾದನಂ.
ऊर्ध्वमदर्शायेरस्मयस्तस्य सन्तता संतापयति स्मं देहमापादधर्मस्तः स्कन्दिन्न कल्याये जारा कौशिक ब्राह्मण गौतम प्रभा वैदेही श्री समेत श्री महागणपति समेत महालक्ष्मी समेत स्वामी कृपा कटाक्षेण सर्वे जना सुखिनो भवन्तु समस्त सन्मंगलानि भवन्तु सा एषा आशिषस्तु हरि ओम स्वस्ति ओम मातास्ते अमितर्मनोसो आयुर्दास्ते सुप्रजा समाधास्ते सजातवनश्यामाशा भूयो निष्कर्णमाशास्ते दिव्यनामाशास्ते विश्वं प्रेमाशास्ते जनेन विशाशास्ते धीराजनांगाचमिन्निम्माचमिन्यानन्तरे परिमलपत्रा पुष्पाणि समर्पयामि रक्षान्धारयामि। जय बोलो श्री सत्यनारायण स्वामी जी की जय। पद्मरी विनायक स्वामी जी की जय। श्री दुर्गा परमेश्वरी की जय। बालसुब्रह्मण्य स्वामी जी की जय। हर नमः पार्वती पतये हर महादेव रामचंद्र महाराज की जय भक्त हनुमान की जय जानकी कांत स्मरणे जय। जय श्री राम। जय श्री राम। जय श्री राम। जय जय श्री राम। जय श्री राम। जय जय श्री राम। अनिदानि विनश्यन्ते प्रदक्षिणामि कलिहरणं निवेदयामि शेषमङ्गलदीपं दर्शयामि।